ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ವಿದೇಶಗಳಲ್ಲಿ ಬೆಳಗ್ಗಿನ ಉಪಹಾರಕ್ಕೆ ಕಿತ್ತಳೆ ರಸವನ್ನು ಏಕೆ ಕೊಡುತ್ತಾರೆ? ಆಪ್ಷನ್ಸ್ ಎ, ಇಮ್ಯುನಿಟಿಗಾಗಿ, ಬಿ, ಕಬ್ಬಿಣದ ಹೀರಿಕೊಳ್ಳುವಿಕೆ, ಸಿ, ಹೃದಯದ ಆರೋಗ್ಯ, ಡಿ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಕಿತ್ತಳೆ ರಸವು ವಿಟಮಿನ್ ಸಿಯ ಸಮೃದ್ಧ ಮೂಲವಾಗಿದೆ. ರಾತ್ರಿ ಇಡೀ ವಿಶ್ರಾಂತಿ ಪಡೆದ ನಂತರ ದೇಹಕ್ಕೆ ರೋಗನಿರೋಧಕ ಶಕ್ತಿಯನ್ನು ನೀಡಲು ಮತ್ತು ಚರ್ಮದ ಆರೋಗ್ಯವನ್ನು ಕಾಪಾಡಲು ವಿದೇಶಿಯರು ಇದನ್ನು ಬೆಳಗ್ಗೆಯೇ ಸೇವಿಸುತ್ತಾರೆ. ಪಾಶ್ಚಾತ್ಯ ಉಪಹಾರದಲ್ಲಿ ಸಾಮಾನ್ಯವಾಗಿ ಮೊಟ್ಟೆ, ಓಟ್ಸ್ ಅಥವಾ ಧಾನ್ಯಗಳನ್ನು ಬಳಸುತ್ತಾರೆ. ಇವುಗಳಲ್ಲಿರುವ ಕಬ್ಬಿಣದ ಅಂಶವನ್ನು ದೇಹವು ಸಮರ್ಥವಾಗಿ ಹೀರಿಕೊಳ್ಳಲು ವಿಟಮಿನ್ ಸಿ ಅಗತ್ಯ. ಆದ್ದರಿಂದ ಆಹಾರದ ಜೊತೆಗೆ ಜ್ಯೂಸ್ ಕುಡಿಯುತ್ತಾರೆ. ಕಿತ್ತಳೆ ರಸದಲ್ಲಿರುವ ಹೆಸ್ಪೆರಿಡಿನ್ ಎಂಬ ಪೋಷಕಾಂಶವು ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡುವಲ್ಲಿ ಮತ್ತು ಹೃದಯದ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಎಂದು ಅಲ್ಲಿನ ಜನರು ನಂಬುತ್ತಾರೆ. ಎರಡನೇ ಪ್ರಶ್ನೆ, ಉಗುರು ಕಚ್ಚುವ ಅಭ್ಯಾಸದಿಂದ ಯಾವ ರೋಗವನ್ನು ಎದುರಿಸಬೇಕಾಗುತ್ತದೆ? ಆಪ್ಷನ್ಸ್ ಎ, ಸೋಂಕು, ಬಿ, ಹಲ್ಲಿನ ಸಮಸ್ಯೆ, ಸಿ, ಉಗುರು ಸುತ್ತು, ಡಿ, ಕ್ಯಾಲ್ಸಿಯಂ ಕೊರತೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಉಗುರು ಕಚ್ಚುವುದರಿಂದ ಹೊಟ್ಟೆಗೆ ಸಂಬಂಧಪಟ್ಟ ಸೋಂಕುಗಳ ಅಪಾಯ ಹೆಚ್ಚಾಗುತ್ತದೆ, ಏಕೆಂದರೆ ಉಗುರುಗಳಲ್ಲಿನ ಕೊಳಕು ಬ್ಯಾಕ್ಟೀರಿಯಾಗಳು ದೇಹವನ್ನು ಪ್ರವೇಶಿಸುತ್ತವೆ. ಇದು ಅತಿಸಾರ, ಹೊಟ್ಟೆ ನೋವು ಮತ್ತು ವಾಂತಿಯಂತಹ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ಅಷ್ಟು ಮಾತ್ರವಲ್ಲ, ಒಸಡುಗಳ ಊತ, ರಕ್ತಸ್ರಾವ ಮತ್ತು ಹಲ್ಲಿನ ಸೋಂಕುಗಳು ಸಹ ಕಂಡುಬರಬಹುದು. ಜೊತೆಗೆ ನಿರಂತರವಾಗಿ ಉಗುರು ಕಚ್ಚುವುದರಿಂದ ಹಲ್ಲುಗಳಿಗೆ ಹಾನಿಯಾಗಬಹುದು, ಕ್ರಮೇಣ ಹಲ್ಲು ಸವೆಯಬಹುದು, ವಕ್ರ ಹಲ್ಲುಗಳಿಗೆ ಕಾರಣವಾಗಬಹುದು. ಮೂರನೇ ಪ್ರಶ್ನೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಕಬ್ಬು ಉತ್ಪಾದಿಸುವ ದೇಶ ಯಾವುದು? ಆಪ್ಷನ್ಸ್ ಎ, ಭಾರತ, ಬಿ, ಬ್ರೆಜಿಲ್, ಸಿ, ಮೆಕ್ಸಿಕೋ, ಡಿ, ಇಂಡೋನೇಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಬಿ, ಬ್ರೆಜಿಲ್. ತನ್ನ ವಿಶಾಲವಾದ ಕೃಷಿ ಭೂಮಿ, ಅನುಕೂಲಕರ ಉಷ್ಣವಲಯದ ಹವಾಮಾನ, ಮುಂದುವರಿದ ಕೃಷಿ ತಂತ್ರಗಳು ಮತ್ತು ದೊಡ್ಡ ಪ್ರಮಾಣದ ಕೈಗಾರಿಕಾ ಸಂಸ್ಕರಣಾ ಸಾಮರ್ಥ್ಯದಿಂದಾಗಿ ಬ್ರೆಜಿಲ್ ವಿಶ್ವದಲ್ಲೇ ಅತಿ ಹೆಚ್ಚು ಕಬ್ಬು ಉತ್ಪಾದಿಸುವ ರಾಷ್ಟ್ರವಾಗಿದೆ. ಕಬ್ಬು ಕೃಷಿ ಬ್ರೆಜಿಲ್ನ ಕೃಷಿ ಆರ್ಥಿಕತೆಯ ಮೂಲಾಧಾರವಾಗಿದೆ. ನಾಲ್ಕನೇ ಪ್ರಶ್ನೆ, ಬೆಳಗ್ಗೆ ಎದ್ದ ತಕ್ಷಣ ಬೆಚ್ಚಗಿನ ನೀರು ಕುಡಿಯುವುದರಿಂದಾಗುವ ಪ್ರಯೋಜನವೇನು? ಆಪ್ಷನ್ಸ್ ಎ, ದೇಹ ಶುದ್ಧೀಕರಣ, ಬಿ, ತೂಕ ಇಳಿಕೆ, ಸಿ, ಕಾಂತಿಯುತ ಚರ್ಮ, ಡಿ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ರಾತ್ರಿ ಇಡೀ ದೇಹವು ದುರಸ್ತಿ ಕಾರ್ಯದಲ್ಲಿ ತೊಡಗಿರುತ್ತದೆ ಮತ್ತು ವಿಷಕಾರಿ ಅಂಶಗಳನ್ನು ಸಂಗ್ರಹಿಸಿರುತ್ತದೆ. ಬೆಳಗ್ಗೆ ನೀರು ಕುಡಿಯುವುದರಿಂದ ಈ ವಿಷಕಾರಿ ಅಂಶಗಳು ಮೂತ್ರದ ಮೂಲಕ ಹೊರಹೋಗಿ ದೇಹವು ಒಳಗಿನಿಂದ ಶುದ್ಧಿಯಾಗುತ್ತದೆ. ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯುವುದು ನಿಮ್ಮ ಮೆಟಬಾಲಿಸಮ್ ದರವನ್ನು ಸುಮಾರು 24% ಹೆಚ್ಚಿಸುತ್ತದೆ. ಇದು ಜೀರ್ಣಕ್ರಿಯೆಯನ್ನು ಚುರುಕುಗೊಳಿಸಲು ನೀವು ತಿಂದ ಆಹಾರವು ಶಕ್ತಿಯಾಗಿ ಬದಲಾಗಲು ಸಹಾಯ ಮಾಡುತ್ತದೆ. ಬೆಳಗ್ಗೆ ನೀರು ಕುಡಿಯುವುದರಿಂದ ರಕ್ತ ಪರಿಚಲನೆ ಸುಧಾರಿಸಿ ಚರ್ಮವು ನೈಸರ್ಗಿಕವಾಗಿ ಹೊಳೆಯಲು ಪ್ರಾರಂಭಿಸುತ್ತದೆ. ಐದನೇ ಪ್ರಶ್ನೆ, ಮನೆಯ ಹತ್ತಿರ ಬೇವಿನ ಮರ ಇದ್ದರೆ ಅದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್ ಎ, ನಕಾರಾತ್ಮಕ ಆಕರ್ಷಣೆ, ಬಿ, ಮೂಢನಂಬಿಕೆ ಹೆಚ್ಚಳ, ಸಿ, ಆರೋಗ್ಯಕರ, ಡಿ, ಶುಭಕರ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಬೇವಿನ ಮರವು ಆರೋಗ್ಯಕ್ಕೆ ಬಹಳ ಉಪಯುಕ್ತವಾಗಿದೆ. ಇದು ಉಸಿರಾಟದ ಪ್ರಕ್ರಿಯೆಗೆ ಸಹಾಯ ಮಾಡುತ್ತದೆ ಮತ್ತು ರೋಗ ರುಜಿನಗಳು ಮತ್ತು ಕ್ರಿಮಿಕೀಟಗಳನ್ನು ಮನೆಯಿಂದ ದೂರವಿಡುತ್ತದೆ. ಆಧ್ಯಾತ್ಮಿಕವಾಗಿ ಬೇವಿನ ಮರವನ್ನು ದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ವಿವಾಹ ಸಮಸ್ಯೆಗಳು, ಮಾಟ ಮಂತ್ರ ಅಥವಾ ನಕಾರಾತ್ಮಕ ಶಕ್ತಿಗಳಿಂದ ಬಳಲುತ್ತಿರುವವರು ಈ ಮರಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಪೂಜಿಸುವುದರಿಂದ ಶುಭ ಫಲಗಳು ದೊರೆಯುತ್ತವೆ. ಶನಿ, ರಾಹು, ಕೇತು ಗ್ರಹಗಳ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡುವ ಶಕ್ತಿಯು ಇದಕ್ಕಿದೆ. ಜೀವನದಲ್ಲಿ ಸ್ಥಿರತೆ, ಆರೋಗ್ಯ ಮತ್ತು ಮನಃಶಾಂತಿ ನೀಡಲು ಬೇವಿನ ಮರ ಸಹಾಯಕವಾಗಿದೆ. ಆರನೇ ಪ್ರಶ್ನೆ, ಚಳಿಗಾಲದಲ್ಲಿ ಪ್ಲೇಟ್ಲೆಟ್ ಕಡಿಮೆಯಾಗುವುದಕ್ಕೆ ಪ್ರಮುಖ ಕಾರಣವೇನು? ಆಪ್ಷನ್ಸ್ ಎ, ಕರಿದ ಆಹಾರ, ಬಿ, ಚರ್ಮ ಸಮಸ್ಯೆ, ಸಿ, ಬಿಸಿಲಿನ ಕೊರತೆ, ಡಿ, ನಿರ್ಜಲೀಕರಣ.
ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಶೀತ ವಾತಾವರಣದಲ್ಲಿ ದೇಹದ ರೋಗನಿರೋಧಕ ಶಕ್ತಿ ದುರ್ಬಲಗೊಳ್ಳುತ್ತದೆ. ಇದು ವೈರಲ್ ಸೋಂಕುಗಳ ಅಪಾಯವನ್ನು ಹೆಚ್ಚಿಸುತ್ತದೆ. ಅಂತಹ ಸಂದರ್ಭಗಳಲ್ಲಿ ದೇಹದ ರಕ್ತ ವ್ಯವಸ್ಥೆಯು ಪರಿಣಾಮ ಬೀರಬಹುದು ಮತ್ತು ಪ್ಲೇಟ್ಲೆಟ್ಗಳ ಸಂಖ್ಯೆ ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ. ಚಳಿಗಾಲದಲ್ಲಿ ಸೂರ್ಯನ ಬೆಳಕು ಸರಿಯಾಗಿ ಸಿಗದಿರುವುದು, ಜೊತೆಗೆ ನೀರು ಕುಡಿಯುವ ಪ್ರಮಾಣ ಕಡಿಮೆಯಾಗಿರುವುದು, ದೈಹಿಕ ಚಟುವಟಿಕೆ ಅಷ್ಟಾಗಿ ಇಲ್ಲದಿರುವುದು ಹೀಗೆ ಹಲವು ಕಾರಣಗಳು ರಕ್ತ ಪರಿಚಲನೆಯ ಮೇಲೆ ಪರಿಣಾಮ ಬೀರುತ್ತದೆ. ಅದರಲ್ಲಿಯೂ ಕೆಲವರಲ್ಲಿ ದೀರ್ಘಕಾಲದ ಕಾಯಿಲೆ ಅಥವಾ ನಿರಂತರ ಔಷಧ ಸೇವನೆಯು ಸಹ ಈ ಸಮಸ್ಯೆಯನ್ನು ಇನ್ನಷ್ಟು ಹದಗೆಡಿಸಬಹುದು. 7ನೇ ಪ್ರಶ್ನೆ, ಉಗುರುಗಳ ಮೇಲೆ ಕಪ್ಪು ಬಣ್ಣದ ಗುರುತು ಕಾಣಿಸಿಕೊಳ್ಳಲು ಕಾರಣವೇನು? ಆಪ್ಷನ್ಸ್ ಎ ಅಲರ್ಜಿ, ಬಿ ಚರ್ಮ ರೋಗ, ಸಿ ಪೌಷ್ಟಿಕಾಂಶ ಕೊರತೆ, ಡಿ ಹಾರ್ಮೋನ್ ಬದಲಾವಣೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಉಗುರಿನ ಪದರದ ಮೇಲೆ ಕಾಣಿಸಿಕೊಳ್ಳುವ ಕಪ್ಪು ಅಥವಾ ಕಂದು ಬಣ್ಣದ ನೇರ ರೇಖೆಗಳನ್ನು ವೈದ್ಯಕೀಯವಾಗಿ ಮೆಲನೋಮಗಳು ಎಂದು ಕರೆಯಲಾಗುತ್ತದೆ. ಈ ರೇಖೆಗಳು ತಿಳಿ ಬಣ್ಣದಿಂದ ಗಾಢವಾದ ಬಣ್ಣದ್ದಾಗಿರಬಹುದು ಮತ್ತು ಯಾವುದೇ ಉಗುರಿನ ಮೇಲೆ ಕಾಣಿಸಿಕೊಳ್ಳಬಹುದು. ಅವು ಉಗುರಿನ ಗಾಯ, ಪೌಷ್ಟಿಕಾಂಶದ ಕೊರತೆ, ಕೆಲವು ಔಷಧಿಗಳ ಪರಿಣಾಮಗಳು ಮತ್ತು ಹಾರ್ಮೋನ್ಗಳ ಬದಲಾವಣೆಗಳಂತಹ ಹಲವಾರು ಸಾಮಾನ್ಯ ಕಾರಣಗಳಿಂದ ಉಂಟಾಗುತ್ತವೆ. ಕಪ್ಪು ಚರ್ಮ ಹೊಂದಿರುವ ಜನರಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತದೆ. 8ನೇ ಪ್ರಶ್ನೆ, ಯಾವ ದ್ವೀಪವನ್ನು ದ್ವೀಪಗಳ ರಾಣಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಶ್ರೀಲಂಕಾ, ಬಿ ಗ್ರೀನ್ಲ್ಯಾಂಡ್, ಸಿ ಫಿಲಿಪೈನ್ಸ್, ಡಿ ಲಕ್ಷದ್ವೀಪ್. ಸರಿಯಾದ ಉತ್ತರ ಆಪ್ಷನ್ ಎ ಶ್ರೀಲಂಕಾ. ಶ್ರೀಲಂಕಾ ತನ್ನ ರಮಣೀಯ ನೈಸರ್ಗಿಕ ಸೌಂದರ್ಯ, ಶ್ರೀಮಂತ ಜೀವವೈವಿಧ್ಯ, ಪ್ರಾಚೀನ ಕಡಲ ತೀರಗಳು, ಹಚ್ಚ ಹಸಿರಿನ ಕಾಡುಗಳು ಮತ್ತು ಸಾಂಸ್ಕೃತಿಕ ಪರಂಪರೆಯಿಂದಾಗಿ ದ್ವೀಪಗಳ ರಾಣಿ ಎಂದು ಕರೆಯಲ್ಪಡುತ್ತದೆ. ದ್ವೀಪದ ಭೂದೃಶ್ಯಗಳು, ವನ್ಯಜೀವಿಗಳು ಮತ್ತು ಇತಿಹಾಸದ ಸಮತೋಲಿತ ಸಂಯೋಜನೆಯು ಅದಕ್ಕೆ ಈ ಸೊಗಸಾದ ಶೀರ್ಷಿಕೆಯನ್ನು ತಂದುಕೊಟ್ಟಿದೆ. 9ನೇ ಪ್ರಶ್ನೆ, ಪ್ರೆಷರ್ ಕುಕ್ಕರ್ನಲ್ಲಿ ಬೇಯಿಸಲೇಬಾರದಾದ ಆಹಾರಗಳು ಯಾವುವು? ಆಪ್ಷನ್ಸ್ ಎ ಸೊಪ್ಪು, ಬಿ ಅನ್ನ, ಸಿ ಮೊಟ್ಟೆ, ಡಿ ಸಿಹಿಗೆಣಸು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಸಾಮಾನ್ಯವಾಗಿ ಹೆಚ್ಚಿನವರು ಅನ್ನವನ್ನು ಕುಕ್ಕರ್ನಲ್ಲಿಯೇ ಬೇಯಿಸುತ್ತಾರೆ. ಆದರೆ ಅನ್ನವನ್ನು ಎಂದಿಗೂ ಕುಕ್ಕರ್ನಲ್ಲಿ ಬೇಯಿಸಬಾರದು, ಏಕೆಂದರೆ ಈ ರೀತಿ ಕುಕ್ಕರ್ನಲ್ಲಿ ಅನ್ನ ಬೇಯಿಸುವುದರಿಂದ ಆರ್ಸೆನಿಕ್ ಎಂಬ ವಿಷಕಾರಿ ವಸ್ತು ಬಿಡುಗಡೆಯಾಗುತ್ತದೆ. ಇದು ನಮ್ಮ ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ. ಮತ್ತು ಪಾಲಕ್, ಮೆಂತ್ಯೆ ಸೊಪ್ಪು, ಹರಿವೆ ಸೊಪ್ಪಿನಂತಹ ಹಸಿರು ಎಲೆ ತರಕಾರಿಗಳನ್ನು ಪ್ರೆಷರ್ ಕುಕ್ಕರ್ನಲ್ಲಿ ಬೇಯಿಸುವುದರಿಂದ ಅವುಗಳ ಪೋಷಕಾಂಶಗಳು ನಾಶವಾಗುತ್ತವೆ ಮತ್ತು ಮೂತ್ರಪಿಂಡದ ಕಲ್ಲುಗಳ ಅಪಾಯವನ್ನು ಹೆಚ್ಚಿಸುತ್ತವೆ. ಆದ್ದರಿಂದ ಅವುಗಳನ್ನು ನಾರ್ಮಲ್ ಪ್ಯಾನ್ನಲ್ಲಿ ಕಡಿಮೆ ಉರಿಯಲ್ಲಿ ಬೇಯಿಸುವುದು ಉತ್ತಮ. 10ನೇ ಪ್ರಶ್ನೆ, ಮೊಟ್ಟೆಗಳನ್ನು ಫ್ರಿಜ್ನಲ್ಲಿ ಇಡುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್ ಎ ಸೋಂಕು, ಬಿ ರುಚಿ ಹಾಳಾಗುತ್ತದೆ, ಸಿ ಕ್ಯಾನ್ಸರ್, ಡಿ ಅಜೀರ್ಣ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಮೊಟ್ಟೆಗಳನ್ನು ರೆಫ್ರಿಜರೇಟರ್ನಲ್ಲಿ ಸಂಗ್ರಹಿಸಿಡುವುದರಿಂದ ಅದರ ರುಚಿ ಹಾಳಾಗುವುದಿಲ್ಲ ಎಂಬ ನಂಬಿಕೆ ಇದೆ. ಆದರೆ ಇದು ಶುದ್ಧ ಸುಳ್ಳಾಗಿದೆ. ಆದರೆ ಪ್ರತಿ ಬಾರಿ ನಾವು ರೆಫ್ರಿಜರೇಟರ್ ಬಾಗಿಲನ್ನು ತೆಗೆದು ಮುಚ್ಚಿ ಮಾಡುತ್ತಿದ್ದಾಗ ಅಲ್ಲಿ ಹವಾಮಾನದ ವೈಪರೀತ್ಯ ಉಂಟಾಗಿ ಮೊಟ್ಟೆಗಳ ಗುಣಮಟ್ಟ ಕುಂದುತ್ತದೆ. ಹಲವು ಚೆಫ್ಗಳ ಪ್ರಕಾರ ಮೊಟ್ಟೆಗಳನ್ನು ಇಡುವುದಕ್ಕೆ ನೈಸರ್ಗಿಕ ತಾಪಮಾನವು ಒಳ್ಳೆಯದು. ನೀವು ರೆಫ್ರಿಜರೇಟರ್ನಲ್ಲಿ ಮೊಟ್ಟೆಗಳನ್ನು ಇಟ್ಟರೂ ಕೂಡ ಅದನ್ನು ಬಳಸುವ ಮುನ್ನ ನೈಸರ್ಗಿಕ ತಾಪಮಾನಕ್ಕೆ 2 ಗಂಟೆಗಳ ಕಾಲ ಇಟ್ಟು ನಂತರ ಬಳಸಬೇಕಾಗುತ್ತದೆ. ಸಾಲ್ಮೊನೆಲ್ಲಾ ಹವಾಮಾನದ ತಾಪಮಾನಕ್ಕೆ ಬದಲಾಗುತ್ತಿರುತ್ತದೆ. ಇದು ಒಂದು ರೀತಿಯ ಸೋಂಕಾಗಿದ್ದು ಹರಡುವ ಸಾಧ್ಯತೆ ಇರುತ್ತದೆ. 11ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಕಂಡುಬರುವ ಮಣ್ಣು ಯಾವುದು? ಆಪ್ಷನ್ಸ್ ಎ ಕಪ್ಪು ಮಣ್ಣು, ಬಿ ಕೆಂಪು ಮಣ್ಣು, ಸಿ ಮೆಕ್ಕಲು ಮಣ್ಣು, ಡಿ ಪರ್ವತ ಮಣ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ ಮೆಕ್ಕಲು ಮಣ್ಣು. ಭಾರತದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವ ಮಣ್ಣು ಮೆಕ್ಕಲು ಮಣ್ಣು. ಇದು ದೇಶದ ಸುಮಾರು 40% ಭೂಮಿಯನ್ನು ಆವರಿಸಿದೆ ಮತ್ತು ಉತ್ತರ ಬಯಲು ಪ್ರದೇಶಗಳು ಹಾಗೂ ನದಿ ಕಣಿವೆಗಳಲ್ಲಿ, ವಿಶೇಷವಾಗಿ ಗಂಗಾ, ಬ್ರಹ್ಮಪುತ್ರ ಮತ್ತು ಸಿಂಧೂ ನದಿಗಳಿಂದಾಗಿ ಫಲವತ್ತಾದ ಪ್ರದೇಶಗಳಿಗೆ ಹೇರಳವಾಗಿ ಸಿಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.